ನನ್ನ ಮನವೇ ನನ್ನೇ ಕೊಂಡಾಡು, ನನ್ನ ಸರ್ವೇಂದ್ರಗಳಾದ ಪವಿತ್ರ ನಾಮವನ್ನು ಕೀರ್ತಿಸಿ ಎಂಬುದಾಗಿ ನಾವೆಲ್ಲರೂ ಸೇರಿ ಆಡೋಣ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಸರ್ವೇಂದ್ರಗಳು ಆತನ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ, ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ, ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ಕೀರ್ತಿ ಕೃಪೆಗಳ ಕಿರೀಟದಿಂದ ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ, ಶ್ರೇಷ್ಠಗಳಿಂದ ನನ್ನ ಮನವೇ ನನ್ನ ಸರ್ವೇಂದ್ರಗಳೇ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನವೇ ಯೆಹೋವನನ್ನೇ ಕೊಂಡಾಡುವ, ಕೂಗಿ ಹೋದ ಎಲ್ಲರಿಗೂ ನ್ಯಾಯವ ಸ್ಥಾಪಿಸುವ, ಕೂಗಿ ಹೋದ ಎಲ್ಲರಿಗೂ ನ್ಯಾಯವ ಸ್ಥಾಪಿಸುವ, ದೀನ ಶಾಂತಿ ಪೂರ್ಣ ಪ್ರೀತಿ ಕೊಡುವ ಕರ್ತನು, ದೀನ ಶಾಂತಿ ಪೂರ್ಣ ಪ್ರೀತಿ ಕೊಡುವ ಕರ್ತನು. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನಿನ್ನನ್ನೇ ಪ್ರೀತಿಸುವೆ, 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 ನನ್ನ ಪ್ರಾಣ ಇರುವರೆಗೂ ನಾ ಪರಲೋಕ ಸೇರುವರೆಗೂ, ನನ್ನ ಪ್ರಾಣ ಇರುವರೆಗೂ ನಾ ಪರಲೋಕ ಸೇರುವರೆಗೂ. ಹೌದು ರಾಜ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದೇವರೇ ಅಪ್ಪ, ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸು ತಂದೆಯಾದ ದೇವರೇ. ನಿನ್ನ ವಾಕ್ಯವು ಕರ್ತನೆ ದೇವರೇ, ಅದು ಪರಿಶುದ್ಧವಾದದು. ನಿನ್ನ ವಾಕ್ಯವು ಅದು ಸಮಾಧಾನವಾದದು. ನಿನ್ನ ವಾಕ್ಯವು ಅದು ನಮ್ಮನ್ನು ಉತ್ತೇಜನ ಪಡಿಸುವುದಾಗಿದೆ. ನಿಮ್ಮ ವಾಕ್ಯವು ನಮ್ಮ ಜೀವವಾಗಿದೆ ರಾಜ. ಹಾಗಾಗಿ ದೇವರೇ, ಈ ಸಮಯದಲ್ಲಿ ದೇವರೇ ಅಪ್ಪ, ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸು, ನಡೆಸು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವರಾಗಿದ್ದಾರೆ. ಮತ್ತೊಂದು ಸಾರಿ ಯಾರೆಲ್ಲ ಸೇರಿದ್ದೀರೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರೂ. ಗುಡ್ ಮಾರ್ನಿಂಗ್ ಹೇಳೋಣ. ವೆರಿ ಗುಡ್. ಒಬ್ರೊಬ್ರು ನೋಡಿ ಗುಡ್ ಮಾರ್ನಿಂಗ್ ಹೇಳೋಣ. ಗುಡ್ ಮಾರ್ನಿಂಗ್. ಒಂದು 5 ಜನ ಬರ್ತಾ ಇದೆ ಶಬ್ದ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವೆರಿ ಗುಡ್, ವೆರಿ ಗುಡ್.
ಇವತ್ತು ಒಂದು ಒಳ್ಳೆಯ ದೇವರ ಕೃಪೆಯಿಂದ ದೇವರು ಈ ಒಂದು ಶನಿವಾರ ದೇವರು ನಮಗೆ ಒಳ್ಳೆಯದಾಗಿ ಮಾಡಿಕೊಟ್ಟಿರುವ ದೇವರಾಗಿದ್ದಾರೆ. ಆಮೇನ್. ಸೊ ಯಾವತ್ತು ಶನಿವಾರ ಅಂದ್ರೆ ತುಂಬಾ ಸಂತೋಷ, ಯಾಕಂದ್ರೆ ಅನೇಕರಿಗೆ ರಜಾ ಇರುತ್ತೆ, ಇನ್ನೊಬ್ಬರಿಗೆ ನಾಳೆ ಭಾನುವಾರ ಬರುತ್ತೆ ಅಂತ ರಜಾ, ಅದಕ್ಕಾಗಿ ಸಂತೋಷವಾಗಿರ್ತಾರೆ. ಇನ್ನೊಬ್ಬರು ಬಂದ್ಬಿಟ್ಟು ಒಂದೊಂದು ರೀತಿಯಲ್ಲಿ ಸಂತೋಷವಾಗಿರುತ್ತೆ. ಅದರಲ್ಲೂ ಕೆಲವರು ಈಗಾಗಲೇ ಹೇಳಿದ ರೀತಿಯಲ್ಲಿ ಭಾನುವಾರ ಸಭೆಗೆ ಹೋಗ್ತೀವಿ ಅನ್ನೋದು ಶನಿವಾರವೇ ನಾವು ಏನು ಮಾಡ್ತೀವಿ, ಸಿದ್ಧವಾಗ್ಬಿಡ್ತೀವಿ. ಅದು ಇನ್ನೂ ಸಂತೋಷವು. ನಾಳೆ ಸಂಡೇ, ನಾಳೆ ಯೇಸುವನ್ನು ಹೋಗಿ ನಾವು ಆರಾಧಿಸಬೇಕು, ನಾವೆಲ್ಲರೂ ಕುಟುಂಬವಾಗಿ ಸೇರಿ ಆರಾಧಿಸಬೇಕು ಎಂಬುದಾಗಿ ನಾವು ಸಂತೋಷ ಪಡುವರಾಗಿದ್ದೀವಿ. ಸರಿ, ಬನ್ನಿ, ಇವತ್ತು ಒಂದು ವಿಶೇಷವಾದ ಒಂದು ದಿನವಾಗಿದೆ. ಆ ವಿಶೇಷವಾದ ದಿನದಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 30ನೇ ವಚನ. Proverbs chapter 31 verse 30. நீதிமொழிகள் 31ஆம் அதிகாரம் 30வது வசனம். ಸೌಂದರ್ಯವು ನೆಚ್ಚತಕ್ಕದಲ್ಲ, ಲವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಸ್ತೋತ್ರ ಪಾತ್ರನು. ಸೌಂದರ್ಯವು ಮೆಚ್ಚತಕ್ಕದಲ್ಲ, ಮೆಚ್ಚತಕ್ಕದಲ್ಲ. ಲಾವಣ್ಯವು ನೆಲೆಯಲ್ಲ. ಲಾವಣ್ಯವು, ಬ್ಯೂಟಿ ಇಸ್ ನಾಟ್ ಪರ್ಮನೆಂಟ್. ಓಕೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೇ ಸ್ತೋತ್ರ ಪಾತ್ರನು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಲೇ ಸ್ತೋತ್ರಕ್ಕೆ. ಈ ದಿನದಲ್ಲಿ ಈ ವಚನವನ್ನು ತಗೊಂಡು ಬರಲು ಕಾರಣವೇನೆಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಎಂಬುದಾಗಿ. ಓಕೆ, ಇಡೀ ಲೋಕವೇ ಇವತ್ತು ಸ್ತ್ರೀಯರ ದಿನವಾಗಿ ಆಚರಿಸುವ ಒಂದು ದಿನವಾಗಿದೆ. ಸೊ ಈ ಗ್ರೂಪಲ್ಲಿರುವ ಎಲ್ಲ ಸ್ತ್ರೀಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾವು ವಿಶ್ ಮಾಡಿಕೊಳ್ಳುತ್ತೇವೆ. ಸೊ ಎಲ್ಲ ಬ್ರದರ್ಸ್ ಎಲ್ಲ ಸೇರಿ ಎಲ್ಲ ಸಿಸ್ಟರ್ಸ್ಗೆ, ಸ್ತ್ರೀಯರಿಗೆ ನಾವು ವಿಶ್ ಮಾಡೋಣ. ಹ್ಯಾಪಿ ವುಮೆನ್ಸ್ ಡೇ. ವೆರಿ ಗುಡ್. ವೆರಿ ಗುಡ್. ಸೊ ಈಗಾಗಲೇ ನಾವು ಓದಿದ ವಚನದ ಪ್ರಕಾರ, ವಚನದಲ್ಲಿ ಏನ್ ಹೇಳ್ತಿದೆ, ಸೌಂದರ್ಯ ಇಲ್ಲ, ಇಂಗ್ಲಿಷಲ್ಲಿ ತುಂಬ ಚೆನ್ನಾಗಿದೆ, ದ ಚಾಮ್ ಇಸ್ ಡಿಸಿಟ್ಫುಲ್. ಚಾಮ್ ಅಂದರೆ ತುಂಬ ಎಲ್ಲರೂ ನನ್ನನ್ನು ಮೆಚ್ಚಿಸ್ಕೊಳ್ಬೇಕು, ನನ್ನನ್ನು ಎಲ್ಲರೂ ನನ್ನನ್ನು ಗಮನಿಸಬೇಕು, ಎಲ್ಲ ನನ್ನನ್ನು ನೋಡಬೇಕು, ನಾನು ಅಟ್ರಾಕ್ಷನ್ ಆಗಿರಬೇಕು ಎಂಬುದು ಅದೇನಾಗಿದೆ ಅಂದರೆ ಡಿಸಿಟ್ಫುಲ್. ಅದು ನಮ್ಮನ್ನು ಯಾಮಾರಿಸುವುದಾಗಿದೆ ಎಂಬುದಾಗಿ ಈ ವಚನ ಹೇಳ್ತದೆ. ಎರಡನೇದು, ಬ್ಯೂಟಿ ಈಸ್ ವೇನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೌಂದರ್ಯವು ಅದು ಶಾಶ್ವತವಲ್ಲ, ಸೌಂದರ್ಯವು ಅದು ನಿರಂತರವಾದುದಲ್ಲ, ಸೌಂದರ್ಯವು ಅದು ಯಾವಾಗಲೂ ಇರತಕ್ಕದ್ದು ಅಲ್ಲ. ಸೊ ಇದರ ಬಗ್ಗೆ ಎಲ್ಲ ನಾವು ಇದ್ರ ಬಗ್ಗೆ ಮಾತಾಡೋದು ಏನು ಇವಾಗ ಮುಖ್ಯವಾದದಲ್ಲ, ಯಾಕಂದರೆ ಇದರಲ್ಲಿ ಎಲ್ಲರೂ ನಮಗೆ ಇಂಥ ಕಾರ್ಯಗಳಲ್ಲಿ ಸೌಂದರ್ಯ ನಿರಂತರವಾದುದು ಇಲ್ಲ, ಅಟ್ರಾಕ್ಷನ್ ತುಂಬ ದೊಡ್ಡದು ಎಂಬುದಾಗಿ ಇದೆಲ್ಲರಿಗೂ ನಮಗೆ ಗೊತ್ತಿದೆ. ಇದ್ರ ಬಗ್ಗೆ ನಾನು ಮಾತಾಡುವುದ ಒಂದು ಸಮಯವೇ ಈಗಿಲ್ಲ. ಕಾರಣವೇನೆಂದರೆ ಇದು ಎರಡನೇದು. ಆದರೆ ಅದೇ ವಚನದಲ್ಲಿ ಕೊನೆಯ ಭಾಗ, ಒಬ್ರು ಯಾರಾದರೂ ಆ ವಚನದಲ್ಲಿರುವ ಕೊನೆಯ ಭಾಗವನ್ನು ಒಬ್ಬರು ಓದುವುದಾದ್ರೆ ತುಂಬಾ ಪ್ರಯೋಜನವಾಗಿರುತ್ತದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರದ ಪಾತ್ರಳು. But a woman who fears the Lord is to be praised. ದೇವರಿಗೆ ಭಯ ಪಡುವ ಸ್ತ್ರೀಯನ್ನು ನಾವೇನ್ ಮಾಡಬೇಕಂತೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಅವ್ರನ್ನ ಹೆಚ್ಚಿಸಬೇಕು. ಯಾರು? ಯೆಹೋವನಲ್ಲಿ ಭಯ ಪಡುವರಾಗಿ. ಈ ಲೋಕದಲ್ಲಿ ನಾವು ನೋಡುವುದಾದ್ರೆ, ಒಂದು ಸ್ತ್ರೀಯರನ್ನ ನೋಡಿದ್ರೆ ಅವರು ಎಷ್ಟು ಸೌಂದರ್ಯವಾಗಿದ್ದಾರೆ, ಇಲ್ಲ ಅವರು ಎಲ್ಲದರಲ್ಲೂ ಛಲವಾಗಿದ್ದಾರೆ ಎಂಬುದಾಗಿ ನಾವು ನೋಡೋದಾದ್ರೆ ಅನೇಕ ರೀತಿಯಾದ ಅನೇಕ ಸ್ತ್ರೀಯರುಗಳು ಇದ್ದಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇರುವುದು, ಈ ಎಲ್ಲವೂ ಏನಿಲ್ವಂತೆ, ಪ್ರಯೋಜನವಿಲ್ಲಂತೆ. ನೀವು ಬಲಶಾಲಿಗಳಾಗಿದ್ದು ಏನೇ ಒಂದು ದೊಡ್ಡ ಎಲ್ಲವನ್ನೂ ನೀವು ನಡೆಸುವರಾಗಿಯೂ ಆಳ್ವಿಕೆ ಮಾಡುವರಾಗಿಯೂ ವಾಟ್ ಎವರ್ ಇಟ್ ಇಸ್, ಎಷ್ಟೇ ದೊಡ್ಡ ಕಾರ್ಯಗಳಲ್ಲಿ ನೀವು ಸ್ತ್ರೀಯರು ಇರುವುದಾದಿದ್ರು ಕೂಡ ಅವರಲ್ಲಿ ದೇವರಿಗೆ ಭಯ ಪಡುವ ಭಯ ಇಲ್ಲ ಎಂಬುದಾಗಿದ್ದರೆ ಅವರು ಯಾವುದಕ್ಕೂ ಪ್ರಯೋಜನವಿಲ್ಲವಂತೆ.
ಓಕೆ, ದಟ್ ಈಸ್ ವಾಟ್ ದ ಬೈಬಲ್ ಸೇಸ್. ಓಕೆ, ಆ ದೇವರಿಗೆ ಭಯಪಡುವವರಾಗಿರುವ, ಒಂದು ವೇಳೆ ದೇವರಿಗೆ ಭಯಪಡುವ ಭಯ ಇಲ್ಲ ಎಂಬುದಾಗಿ ಇರುವುದಾದರೆ ನಿಮಗೆ ಗೊತ್ತಾಗುತ್ತದೆ ಯಾರು ದೇವರಿಗೆ ಭಯಪಡ್ತಾ ಇಲ್ಲ ಅಂಥವರಿಗೆ ನೀವು ಸುವಾರ್ತೆಯನ್ನು ಸಾರಬಹುದು. ಸೊ ಹಾಗೆ ನಾವು ನೋಡೋದಾದರೆ ಯಾರು ದೇವರಿಗೆ ಭಯಪಡುತ್ತಾರೋ, ಕರ್ತನಿಗೆ ಭಯಪಡುತ್ತಾರೋ, ಆ ಭಯಪಡುವವರೇ ಯೆಹೋವನು ಏನು ಮಾಡ್ತಾರಂತೆ, ಆತನು ಕೂಡ ಮೆಚ್ಚಿಸುವರಾಗಿದ್ದಾರೆ. ಈ ಒಂದು ಸಮಯದಲ್ಲಿ ಒಬ್ಬರ ಕುರಿತು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಒಂದು ಸಹೋದರಿಯ ಕುರಿತು. ಅದು ನಾವು ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ನಾವು ಓದುವರಾಗಿದ್ದೇವೆ. ಈ ರೀತಿಯಲ್ಲಿ ನಾವು ಈಗ ನೋಡುವ ಸಹೋದರಿಯ ರೀತಿಯಲ್ಲಿ ನಮ್ಮ ಸತ್ಯವೇದದಲ್ಲಿ ಇರುವ ಅನೇಕ ಸ್ತ್ರೀಯರು ದೇವರು ಮೆಚ್ಚಿಸುವ ಅನೇಕ ಕಾರ್ಯ, ದೇವರಿಗೆ ಭಯಪಡುವ ಅನೇಕ ಅವರ ಜೀವಿತವನ್ನು ದೇವರಿಗೆ ಭಯಪಟ್ಟು ಜೀವಿಸಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ ಸಾರಾ ಇರ್ಬೋದು, ಅಬ್ರಹಾಮನ ಹೆಂಡತಿ. ಆಕೆ ವಿಶ್ವಾಸದಲ್ಲೂ ಅಬ್ರಹಾಮನಲ್ಲಿದ್ದಂಥ ವಿಶ್ವಾಸ ಆಕೆಯಲ್ಲೂ ಇದ್ದು, ಅದು ಮಾತ್ರವಲ್ಲ ಆಕೆ ಬಹು ತಾಳ್ಮೆಯುಳ್ಳವಳಾಗಿದ್ದಳು ಎಂಬುದಾಗಿ ಇಸಾಕನ ತಾಯಿಯಾಗಿ ಅವರು ಮಾರ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ, ದೇವರಲ್ಲಿ ಭಯಪಟ್ಟಿರುವರು. ಇನ್ನು ರಬೇಕ, ಇಸಾಕನ ಹೆಂಡತಿಯನ್ನು ನಾವು ನೋಡಬಹುದು. ಇನ್ನು ಹವ್ವಲನ್ನು ನೋಡಬಹುದು, ಆದಾಮನ ಹೆಂಡತಿ. ದೇವರು ತಾನೇ ಮೊದಲನೇ ಸ್ತ್ರೀಯನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ ತಾಯಿ ಒಂದು ಹವ್ವಲಾಗಿದ್ದಾರೆ. ಅದು ಮಾತ್ರವಲ್ಲ, ಅವರು ಎಲ್ಲ ಮನುಕುಲಕ್ಕೆ ಅವರೇ ಮೂಲ ಒಂದು ಸ್ತ್ರೀಯಾಗಿ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ರೇಚಲನ್ನು ನೋಡಬಹುದು. ಆಕೆ ಯಾವಾಗಲೂ ದೇವರಲ್ಲಿ ನಂಬಿಕೆ ಇಟ್ಟು ಆಕೆ ಮಗುವನ್ನು ಹೊರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಮಿರಿಯಮನ್ನು ನೋಡಬಹುದು. ಆಕೆ ಮೋಶೆಯ ಒಂದು ಸಹೋದರಿಯಾಗಿದ್ದು, ಮೋಶೆಯನ ಚಿಕ್ಕ ವಯಸ್ಸಿನಲ್ಲೇ ಮಗುವಾಗಿರುವಾಗಲೇ ಫರೋಹನ ಅವರ ಒಂದು ಸೈನ್ಯದಿಂದ ಆಕೆ ಕಾಪಾಡಿಸಿ, ಮತ್ತೆ ಮೋಶೆ ಒಂದು ದೊಡ್ಡ ಒಂದು ನಾಯಕನಾಗಿ ಇಸ್ರೇಲ್ ಜನರಿಗೆ ಆತನು ದೊಡ್ಡ ನಾಯಕನಾಗಿ ಮಾರ್ಪಡಿಸುವುದು. ಅದು ಮಾತ್ರವಲ್ಲ, ಮಿರಿಯಮ್ ಒಂದು ಪ್ರವಾದನೆ ಹೇಳುವರಾಗಿಯೂ ಇನ್ನು ಅನೇಕ ಇಸ್ರೇಲ್ ಜನರ ಸ್ತ್ರೀಯರಿಗೆ ಒಂದು ನಾಯಕರಾಗಿ ಆಕೆ ಇದ್ದುದನ್ನು ನಾವು ನೋಡ್ತೇವೆ. ದೆಬೋರಾ ಎಂಬುದಾಗಿ ಇದ್ದರು, ಅವರು ಇಸ್ರೇಲ್ ಜನರಿಗೆ ಯುದ್ಧಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಅದು ಮಾತ್ರವಲ್ಲ, ರೂತನ ಕುರಿತು ನಾವು ನೋಡಬಹುದು. ರೂತನ ಜೀವಿತದಲ್ಲಿ ನೋಡುವುದಾದರೆ ಆಕೆಯ ಸತ್ಯ, ಅದು ಮಾತ್ರವಲ್ಲ ಆಕೆಯಲ್ಲಿ ಇದ್ದಂಥ ತಾಳ್ಮೆ ಅದು ಹೆಚ್ಚು ಬಲವಾಗಿತ್ತು. ಹನ್ನಲನ್ನು ನಾವು ನೋಡಬಹುದು. ಹನ್ನಲು ಎಂಬುದಾಗಿ ಹೇಳುವಾಗ ನನಗಂತೂ ತುಂಬ 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 ಪ್ರಿಯವಾಗಿರೋದು ಕಾರಣವೇನೆಂದರೆ, ಹನ್ನಲು ಆಕೆ ಒಂದು ದಿನ ಕೂಡ ಆಕೆ ಬೇಸರತ್ತು ಆಕೆ ಯಾವತ್ತೂ ಚಿಂತೆ ಪಡೆದಿದ್ದೀರ. ಆಕೆ ದೇವಾಲಯದಲ್ಲಿ ಹೋಗಿ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ಇದ್ದಂತೆ. ಪ್ರತಿದಿನ ಪ್ರಾರ್ಥನೆ ಮಾಡಿದ ಏನಕ್ಕಂತ, ಆಕೆ ಒಂದು ಬಂಜೆಯಾಗಿರುವ ಕಾರಣದಿಂದ ಆಕೆಗೆ ಮಗು ಹೇಳಿದರ ಒಂದು ಸಮಯದಲ್ಲಿ ಆಕೆ ಹೋಗಿ ಪ್ರತಿ ದಿನ ದೇವಾಲಯದಲ್ಲಿ ಕುಳಿತು, ನನಗೆ ಯಾಕೆ ಈ ಥರ ನನಗೆ ಈ ಒಂದು ಅಡಚಣೆ, ನನಗೆ ಮಗು ಬೇಕು ಎಂಬುದಾಗಿ ಹನ್ನಲು ಹೋಗಿ ಅಲ್ಲಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಆಗ ದೇವರು ಆಕೆಯ ಪ್ರಾರ್ಥನೆ, ಆಕೆಯ ವಿಶ್ವಾಸ, ಆಕೆಯ ಭಯಭಕ್ತಿ ಉಳ್ಳವಂಥ ಪ್ರಾರ್ಥನೆ, ಆಕೆ ದೇವರಿಗೆ ಭಯಪಟ್ಟು ನಡೆದಂಥ ಪ್ರಾರ್ಥನೆ, ಆಕೆಯ ಒಂದು ಡೆಡಿಕೇಟಿವ್ ಪ್ರಾರ್ಥನೆ, ಆಕೆಯ ಒಂದು ಫರ್ವೆಂಟ್ ಪ್ರಾರ್ಥನೆ, ಆಕೆಯ ಒಂದು ಸಮರ್ಪಣೆಯ ಪ್ರಾರ್ಥನೆ, ಅದನ್ನು ಕೇಳಿ ದೇವರು ಆಕೆಗೆ ಸಮುವೇಲ ಎಂಬುದಾದ ಮಗನನ್ನು ದೇವರು ದಯಪಾಲಿಸಿದರು. ಮತ್ತೆ ಆಕೆ ಏನು ಹೇಳಿದ್ರಂದ್ರೆ, ನನಗೆ ಮಗು ಹುಟ್ಟುವುದಾದರೆ ಆ ಮಗುವನ್ನು ನಾನು ದೇವರಿಗಾಗಿಯೇ ಸಮರ್ಪಿಸುತ್ತೇನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಮಗು ಹುಟ್ಟಿದ ಮೇಲೆ ಸಮುವೇಲನನ್ನು ದೇವಾಲಯಕ್ಕೆ ತಂದು ದೇವರಿಗೇ ಸಮರ್ಪಿಸಿದ ಅಂಥ ಒಂದು ಸುಂದರವಾದ ಆ ಒಂದು ಸ್ತ್ರೀ ಯಾವಾಗಲೂ ಹನ್ನಲು ಕುರಿತು ನಾವು ನೋಡೋದಾದರೆ ಪ್ರಾರ್ಥನೆಯ ಮುಖಾಂತರ ಜಯವನ್ನು ಹೊಂದಿಕೊಂಡ ಒಂದು ಸ್ತ್ರೀಯಾಗಿದ್ದಾರೆ. ಅದೇ ರೀತಿಯಲ್ಲಿ ಎಸ್ತರನ್ನು ನಾವು ನೋಡಬಹುದು. ಎಸ್ತರನ್ನು ನೋಡುವಾಗ ತನ್ನ ದೇಶವು ಅಳಿದು ಹೋಗಬಾರದು ಎಂಬುದಾಗಿ, ಯೂದರು ಎಲ್ಲರೂ ತನ್ನ ದೇಶ ಅಳಿದು ಹೋಗಬಾರದು ಎಂಬುದಾಗಿ ದೇವರಿಗೆ ಭಯಪಟ್ಟು ನಡೆದು, ಆ ನಂತರ ಅಲ್ಲಿದ್ದಂತಹ ಸುಮಾರು 128 ದೇಶಗಳನ್ನು ಆಳ್ವಿಕೆ ಮಾಡುವ ರಾಜನಿಗೆ ಆಕೆ ರಾಣಿಯಾಗಿ ಮಾರ್ಪಡುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಲ್ಲಿ
ಜೀವಿತದಲ್ಲಿ ದೇವರು ಅನೇಕ ರೀತಿಯಾದ ಕಾರ್ಯವನ್ನು ನಾವು ನೋಡ್ತೇವೆ. ಬತ್ಷೆಬ ಎಂಬುದಾಗಿ ಅವರನ್ನು ನೋಡುವಾಗ ಸೊಲೊಮೋನನ ತಾಯಿಯಾಗಿದ್ದು ದೇವರಲ್ಲಿ ಸೊಲೊಮೋನನನ್ನು ನಡೆಸುವರಾಗಿದ್ದಾರೆ. ಹಾಗೆ ಅನೇಕ ರೀತಿಯಲ್ಲಿ ದೇವರಿಗೆ ಭಯಪಟ್ಟು ದೇವರಲ್ಲಿ ನಡೆಯುವರಾಗಿದ್ದಾರೆ. ಇವತ್ತು ನಿಮ್ಮ ಮಧ್ಯದಲ್ಲಿ ಒಂದು ಸ್ತ್ರೀಯರನ್ನು ಕುರಿತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವುದಂದ್ರೆ, ನಾವು ನೋಡೋದಾದ್ರೆ ಅಪೊಸ್ತಲ ಕೃತಿಗಳು 16ನೇ ಅಧ್ಯಾಯದಲ್ಲಿ, ಯಾರ್ದೋ ಕುಕ್ಕರ್ ಸೌಂಡ್ ಬರ್ತಾ ಇದೆ, ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಅಪೊಸ್ತಲ ಕೃತಿಗಳು 16ನೇ ಅಧ್ಯಾಯ 13ನೇ ವಚನ, ಅಲ್ಲಿಂದ ನಾವು ನೋಡೋದಾದ್ರೆ, ನಾವು ಈಗ ಓದೋದು ಬೇಡ, ಆದರೆ ನಿಮಗೆ ನಾನು ಕ್ಲುಪ್ತವಾಗಿ ಬೇಗನೆ ತಿಳಿಸಲು ಇಷ್ಟಪಡ್ತೇನೆ. ಇಲ್ಲಿ ಒಂದು ಸಹೋದರಿಯನ್ನು ನಾವು ನೋಡ್ತೇವೆ. ಆಕೆಯ ಹೆಸರು ಲಿಡಿಯಾ ಎಂಬುದಾಗಿ. ಅವರಿರುವ ಆ ಒಂದು ಪ್ರಾಂತ್ಯದಲ್ಲಿ ಲಿಡಿಯಾ ಎಂಬುದಾಗಿ ಅವರು ದೇವರನ್ನು ಅರಿಯದೇ ಇರುವ ಒಂದು ಮಗಳಾಗಿದ್ಲು. ಯಾರು? ದೇವರನ್ನು ಅರಿಯದೇ ಇರುವ ಒಂದು ಮಗಳು. ಆಕೆ ನೋಡುವುದಾದ್ರೆ ಆಕೆಯ ಜೀವಿತವು ಒಂದು ದೊಡ್ಡ ಒಂದು ಉದಾಹರಣೆಗೆ, ಇವತ್ತು ಅನೇಕ ರೀತಿಯಲ್ಲಿ ಉದಾಹರಣೆಗೆ ನಮ್ಮ ಎಲ್ಲ ಸ್ತ್ರೀಯರಿಗೆ ಒಂದು ಒಳ್ಳೆ ಹೆಚ್ಚಿನ ಒಂದು ಉದಾಹರಣೆಯಲ್ಲಿ ನಿಂತುಕೊಳ್ಳುವ ಒಂದು ಸ್ತ್ರೀಯರಾಗಿದ್ದಾರೆ. ಅದೇ ರೀತಿಯಲ್ಲಿ ಒಂದು ವೇಳೆ ಹಸ್ಬೆಂಡ್ ಇವಾಗ ಇರುವುದಾದರೆ ಅವರ ವೈಫ್ ನೀವು ಈ ರೀತಿಯಲ್ಲಿ ನಾವು ಅವರಲ್ಲಿ ನಡೆಸುವುದಾದರೆ ನಾವು ಇನ್ನೂ ಆಶೀರ್ವಾದ ಉಳ್ಳವರಾಗಿ ಇರುವುದಾಗಿರುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ. ಹೀಗೆ ನೋಡುವಾಗ ಈ ಲಿಡಿಯಾ ಎಂಬುದಾಗಿ ಈ ಸಹೋದರಿಯನ್ನು ನಾವು ನೋಡುವುದಾದರೆ ಆಕೆಯ ಜೀವಿತದಲ್ಲಿ ಆಕೆಯ ಮುಖಾಂತರ ನಾವು ಕಲಿಯುವುದು ಏನಂದ್ರೆ ಪೂರ್ಣ ವಿಶ್ವಾಸವನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ಅತಿಥಿ ಸರ್ಕಾರದಲ್ಲಿ ತುಂಬ ಹೆಚ್ಚಾಗಿದ್ದಳು. ಅದು ಮಾತ್ರವಲ್ಲ, ಮೂರನೆಯದು ಆಕೆ ಶುಭ ಸಂದೇಶವನ್ನು ಸಾರುವುದರಲ್ಲಿ ಆಕೆ ಹೆಚ್ಚಾಗಿದ್ದಳು. ಮೊದಲನೇ ಕಾರ್ಯ ಆಕೆ ಮಾಡಿದ ಗೊತ್ತಾ? ಲಿಡಿಯಾ ಮಾಡಿದ ಮೊದಲನೇ ಕಾರ್ಯ ಏನಂದ್ರೆ ದೇವರನ್ನು ಹುಡುಕುವ ಕಾರ್ಯ. ಅದು ಅಪೊಸ್ತಲರ 16, 13 14 ನೋಡುವಾಗ ಆಕೆ ದೇವರನ್ನು ಭಯಭಕ್ತಿಯಿಂದ ಆಕೆ ಹುಡುಕಿದಳಂತೆ. ಅದು ಮಾತ್ರವಲ್ಲ, ಆ ಲಿಡಿಯಾ ಸಹೋದರಿ ಆಕೆ ಹೆಚ್ಚಾಗಿ ದೇವರನ್ನು ಆರಾಧಿಸಿದಳು. ಶಿ ವಾಸ್ ಅ ವರ್ಷಿಪರ್ ಆಫ್ ಗಾಡ್. ಆಕೆ ಹೆಚ್ಚಾಗಿ ಆರಾಧನೆ ದೇವರನ್ನು ಆರಾಧಿಸುವ ಒಂದು ಸಹೋದರಿಯಾಗಿ ಆಕೆ ಕಾಣಪಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾವಾಗ ಒಬ್ಬರು ದೇವರನ್ನು ಆರಾಧಿಸುತ್ತಾರೋ, ಯಾವಾಗ ಆರಾಧನೆಯನ್ನು ತಿಳಿದುಕೊಳ್ಳುತ್ತಾರೋ, ಯಾರೆಲ್ಲ ದೇವರನ್ನು ಆರಾಧಿಸುತ್ತಾರೋ, ಆರಾಧನೆ ಮಾಡುವಾಗ ದೇವರ ಅವರ ಸಂಗಡ ಇಳಿದು ಬರುವುದಾಗಿದೆ ಪ್ರಿಯರೇ. ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರನ್ನು ಆರಾಧಿಸುವಾಗ ಇರುವ ಎಲ್ಲ ಸ್ತ್ರೀಯರು ದೇವರನ್ನು ನಾವು ಹೆಚ್ಚಾಗಿ ಆರಾಧನೆ ಮಾಡೋದರಲ್ಲಿ ನಾವು ಕಲಿತುಕೊಳ್ಳುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಇನ್ನೂ ಹೆಚ್ಚಾಗಿ ಕೇಳುವರಾಗಿರ್ತಾರೆ. ಆರಾಧಿಸುವುದಂದ್ರೆ ಏನು? ಆರಾಧಿಸುವುದೆಂದರೆ ರಾಜಾದಿರಾಜನೇ ನೀನು, ಯೇಸುವೇ ನೀನೇ ಪರಲೋಕದ ತಂದೆ, ಕರ್ತನೇ ನೀನು, ಸರ್ವವನ್ನು ಸೃಷ್ಟಿ ಮಾಡಿದ ದೇವರು ನೀನು, ಯೆಹೋವ ಈರೆ ನನ್ನ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುವ ದೇವರು, ನನ್ನ ಕಣ್ಣೀರನ್ನು ಒರೆಸುವ ದೇವರು, ನನ್ನ ಚಿಂತೆಯನ್ನು ದೂರಪಡಿಸುವ ದೇವರು, ನನ್ನ ಸಂಗಡ ಇರುವ ದೇವರು ಎಂಬುದಾಗಿ ದೇವರನ್ನ ಆರಾಧಿಸುವುದು, ದೇವರ ನಾಮವನ್ನು ಮಹಿಮೆ ಪಡಿಸುವುದೇ ಇದು ಆರಾಧನೆ. ಈ ಒಂದು ಸೀಕ್ರೆಟ್ ನೀವು ಕಲಿತುಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ಎರಿಕೋ ಕೋಟೆಯ ರೀತಿಯಲ್ಲಿ ಎಷ್ಟೇ ದೊಡ್ಡ 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 ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರದೆ ಹೋಗಿದ್ರೆ ಕೂಡ ಅದು ದೇವರು ನಿಮ್ಮ ಜೀವಿತದಲ್ಲಿ ಆರಾಧನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅಂತ ಎಲ್ಲ ಅಡಚಣೆಯಾದ ಕಾರ್ಯಗಳು ದೇವರು ಬಿಡುಗಡೆ ಮಾಡುವ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನು ಆರಾಧಿಸುವುದರಲ್ಲಿ ನಾವು ಹೆಚ್ಚಾಗಿ ಕಲಿಯಬೇಕು. ಅದರಲ್ಲೂ ಸ್ತ್ರೀಯರು ಹೆಚ್ಚಾಗಿ ದೇವರನ್ನು ಆರಾಧಿಸುವುದರಲ್ಲಿ ನಾವು ಕಲಿಯಬೇಕೆಂಬುದಾಗಿದೆ. ದಾವೀದನು ಹೀಗೆ ಹೇಳ್ತಾ ಇದ್ದಾರೆ, ನಾನು ಯಾವಾಗಲೂ ಕರ್ತನನ್ನು ಸ್ತುತಿಸ್ತೇನೆ, ಆತನ ಸ್ತುತಿಯು ನನ್ನ ಬಾಯಲ್ಲಿ ಯಾವಾಗಲೂ ಇರುತ್ತದೆ. ನಮ್ಮ ಬಾಯಲ್ಲಿ ಏನು ಇಡಬೇಕು, ನಮ್ಮ ಬಾಯಲ್ಲಿ ಎಷ್ಟು ಇನ್ನೊಬ್ಬರ ಬಗ್ಗೆ ನಾವು ಎಷ್ಟು ಮಾತಾಡ್ತಾ ಇದ್ದೀವಿ, ಇನ್ನೊಬ್ಬರ ಬಗ್ಗೆ ತಿಳಿಸಿಕೊಳ್ಳಕ್ಕೆ ಎಷ್ಟು ಮಾತಾಡ್ತಾ ಇದ್ದೀವಿ, ಅವ್ರು ಯಾರು, ಇವ್ರು ಹೇಗೆ, ಅವ್ರು ಯಾಕೆ ಬೇಕಾಗಿಲ್ಲ. ವಿ ಡೋಂಟ್ ನೀಡ್ ದಟ್ ಆಲ್ ದಟ್. ಅವರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ತಲೆಯಲ್ಲಿ ಇಟ್ಟು ನಮ್ಮ ತಲೆಯಲ್ಲಿ ಇರುವ ಚಿಂತೆಗೆ ಇನ್ನೂ ಹೆಚ್ಚಾದ ಚಿಂತೆ ಆಗುತ್ತದೆ. ಹಾಗಾಗಿ ನಮ್ಮ ತಲೆಯಲ್ಲಿ ಇರುವ ಚಿಂತೆ ನಾವು ನೀಗಿಸಬೇಕಂದ್ರೆ ಇನ್ನೊಬ್ಬರ ಚಿಂತೆ ಬೇಕಾಗಿಲ್ಲ. ನಮ್ಮ ತಲೆಯಲ್ಲಿ ಇರುವ ನಮ್ಮ ಚಿಂತೆಯನ್ನು ನಾವು ನೀಗಿಸಬೇಕಂದ್ರೆ ನಾವು ದೇವರನ್ನು ಸ್ತುತಿಸಬೇಕು. ನಾವು ದೇವರನ್ನು ಸ್ತುತಿಸುವರಾಗಿ ಮಾರ್ಪಡಬೇಕು. ನಾವು ಹೆಚ್ಚಾಗಿ ದೇವರನ್ನು ಸ್ತುತಿಸಬೇಕು. ಸ್ತ್ರೀಯರು ಎಲ್ಲರೂ ಹೆಚ್ಚಾಗಿ ದೇವರನ್ನು ಹೇಗೆ ಈ ಲಿಡಿಯಾ ಸಹೋದರಿ ಸ್ತುತಿಸ್ತಾ ಇದ್ರು ಹಾಗೆ ನಮ್ಮ ಜೀವಿತದಲ್ಲಿ ನಾವು ಸ್ತುತಿಸುವರಾಗಿ ಮಾರ್ಪಡಬೇಕು. ಮತ್ತೆ ಅದು ಮಾತ್ರವಲ್ಲ, ಆಕೆ ಯಾವಾಗಲೂ
ಪೂರ್ಣ ಹೃದಯದಿಂದ ದೇವರನ್ನು ಆಕೆ ಹುಡುಕಿದಳಂತೆ. ಪೂರ್ಣ ಹೃದಯದಿಂದ ಯೆರೆಮೀಯ 29:13 ಹೇಳುತ್ತದೆ, ದೇವರನ್ನು ಸಂಪೂರ್ಣವಾಗಿ ದೇವರನ್ನು ಹುಡುಕಿರಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಆಲ್ವೇಸ್ ಡ್ರಾ ನಿಯರ್ ಟು ಗಾಡ್ ಟು ಸೀಕ್ ಹಿಮ್ ವಿತ್ ಅ ಸಿನ್ಸಿಯರ್ ಹಾರ್ಟ್. ಪೂರ್ಣ ಹೃದಯದಿಂದ ದೇವರ ಕಡೆ ಏನು ಮಾಡಬೇಕಂತೆ? ತಿರುಗಬೇಕಂತೆ. ಈ ನೋಡುವಾಗ ಈ ಸಹೋದರಿ ಯಾವಾಗಲೂ ದೇವರ ಕಡೆ ಪೂರ್ಣ ಹೃದಯದಿಂದ ಆಕೆಯ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಳು. ಯಾವಾಗಲೂ ನಮ್ಮ ಜೀವಿತದಲ್ಲಿ ಕೂಡ ಪ್ರಿಯರೇ, ನಾವು ದೇವರಿಗಾಗಿ ನಾವು ದಾಹವುಳ್ಳವರಾಗಿರಬೇಕು. ಸಹೋದರಿಗಳಿಗೆ ಹೆಚ್ಚಾಗಿ ಹೇಳುವುದೇನೆಂದರೆ, ದೇವರಿಗಾಗಿ ನಾವು ದಾಹವುಳ್ಳವರಾಗಿರಬೇಕು. ದೇವರಿಗಾಗಿ ಹೇಗೆ ಒಂದು ಹೊಟ್ಟೆ ಹಸಿವಿರೋದಾದರೆ ಹೇಗೆ ಊಟವನ್ನು ಹುಡುಕುತ್ತೀವೋ ಅದೇ ರೀತಿಯಲ್ಲಿ ದೇವರಿಗಾಗಿ ನಾವು ಏನು ಮಾಡಬೇಕು? ಹುಡುಕುವರಾಗಿರಬೇಕು. ಸೊ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ದೇವರನ್ನು ಹುಡುಕುತ್ತೀವೋ ಆಗ ನಮ್ಮಲ್ಲಿ ದೇವರು ಆತನ ಚಿತ್ತವನ್ನು ನಮ್ಮಲ್ಲಿ ತಿಳಿಸಿಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. ಸರಿ, ಈಗ ನಾವು ನೋಡುವುದಾದ್ರೆ ಈ ಲಿಡಿಯಾ ಅವರ ಜೀವಿತದಲ್ಲಿ ನಾವು ನೋಡುವುದಾದ್ರೆ ಆಕೆ ಏನನ್ನು ಆಕೆ ಹೊಂದಿಕೊಂಡಿದ್ದಳು, ಆಕೆ ಏನು ಮಾಡಿದಂತೆ, ಆಕೆ ಮೊದಲು ದೇವರನ್ನು ಅರಿಯದೇ ಇದ್ದಂಥ ಒಂದು ಸಹೋದರಿಯಾಗಿರೋದು. ಯೆಹೋವ ದೇವರು ಯಾರಂತ ಗೊತ್ತಿಲ್ಲ, ಯೇಸು ಯಾರಂತ ಗೊತ್ತಿಲ್ಲ, ಯೇಸು ಎಂಥ ರಕ್ಷಕನ ಎಂಬುದಾಗಿ ಗೊತ್ತಿಲ್ಲದಿರೋ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದಳು. ಆಕೆ ಒಂದು ಕೆಲಸವನ್ನು ಮಾಡ್ತಾ ಇದ್ಲು. ಆಕೆ ಆ ಕೆಲಸವು ಏನಂದ್ರೆ ಬಟ್ಟೆಗಳಿಗೆ ಡೈಯಿಂಗ್ ಹಾಕುವ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ಲು. ಅದು ಹೆಚ್ಚಾಗಿ ಅರಮನೆಯಲ್ಲಿ ಮಾರುವುದಾಗಿಯೂ ಇನ್ನು ನಾನಾ ರೀತಿಯಲ್ಲಿ ದೊಡ್ಡ ದೊಡ್ಡ ಸಾಹುಕಾರಗಳು ಈಸ್ಕೊಳ್ಳುವ ಅಂತ ಒಂದು ಬಿಸ್ನೆಸ್ ಅಲ್ಲಿ ಆಕೆ ಇದ್ದಳು. ಅದು ಮಾತ್ರವಲ್ಲ, ಇದು ತುಂಬಾ ಲಕ್ಸುರಿ ಆದ ಒಂದು ಕಾರ್ಯ. ಯಾರು ಸಾಧಾರಣವಾಗಿ ಇಂಥ ಒಂದು ಬಿಸ್ನೆಸ್ ಅಲ್ಲಿ ಮಾಡೋಕ್ಕೆ ಕಷ್ಟ, ಅದು ತುಂಬಾ ಕಷ್ಟವಾದದ್ದು. ಸೊ ಹೇಗೆ ಅಂತ ಹೇಳೋದಾದ್ರೆ, ಒಂದು ವೇಳೆ ಒಂದು ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ನಡೆಸ್ತಾ ಇರ್ಬೋದು, ಅಂತ ಒಂದು ರೀತಿಯಲ್ಲಿ ಅಂತ ಒಂದು ದೊಡ್ಡ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆಕೆ ಕೆಲಸ ಮಾಡ್ತಾ ಇರುವ ಸಮಯದಲ್ಲಿ 3 ಕಾರ್ಯ ದೇವರಲ್ಲಿ ಆಕೆ ಕಂಡುಕೊಂಡಳು. ಒಂದು, ದೇವರನ್ನು, ಸತ್ಯ ದೇವರು ಯಾರೆಂಬುದನ್ನು ಆಕೆ ಕಂಡುಕೊಂಡಳು. ಎರಡನೇದು, ಹೆಚ್ಚಾಗಿ ದೇವರನ್ನು ಆಕೆ ಆರಾಧಿಸಲು ಮಾಡಿದರು. ಮೂರನೇದಾಗಿ, ಯೇಸುವಿನ ಕುರಿತು ಎಲ್ಲರಿಗೂ ಶುಭ ಸಂದೇಶವನ್ನು ಸಾರಲು ಆಕೆ ಮುಂದಾದಳು. ಪ್ರಿಯರೇ, ಸೊ ಹಾಗಾಗಿ ಯೇಸುವಿನ ಶುಭ ಸಂದೇಶವಂದರೆ ಏನು? ಯೇಸುವಿನ ಶುಭ ಸಂದೇಶ, ಆ ಸಂದೇಶಕ್ಕಿಂತ ಈ ಲೋಕದಲ್ಲಿ ಬೇರೆ ದೊಡ್ಡ ಸಂದೇಶ ಯಾವುದೂ ಇಲ್ಲ. ಆ ಒಂದು ಸಮಾಧಾನದ ವಿಚಾರಕ್ಕಿಂತ ಈ ಭೂಮಿಯಲ್ಲಿ ದೊಡ್ಡ ವಿಚಾರ ಯಾವುದೂ ಇಲ್ಲ. ಆ ಒಂದು ನಿತ್ಯ ಜೀವದ ವಿಚಾರಕ್ಕಿಂತ ಈ ಭೂಮಿಯಲ್ಲಿ ನಮಗೆ ಗೊತ್ತು ಯಾವುದೂ ಇಲ್ಲ. ಪ್ರಿಯರೇ, ಹಾಗಾದರೆ ಯೇಸುವಿನ ಶುಭ ಸಂದೇಶವು ಏನು? ಯೇಸು ಸ್ವಾಮಿ ನಮಗಾಗಿ ಪರಲೋಕದಿಂದ ಕಳುಹಿಸಲ್ಪಟ್ಟು ನಾವು ಮಾಡಿದ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿ ನಮಗೆ ಕ್ಷಮಾಪಣೆಯನ್ನು ಕೊಟ್ಟು ನಾವು ಇನ್ನು ಮುಂದೆ ಪರಿಶುದ್ಧರಾಗಿದ್ದು ನಾವು ಯೇಸುವನ್ನು ಸ್ವೀಕರಿಸಿ ನಮ್ಮ ಜೀವಿತವನ್ನು ಆತನು ಯೇಸು ಸ್ವಾಮಿ ಹೇಗೆ ನಡೆದಿರೋ ಅದೇ ರೀತಿಯಲ್ಲಿ ತಾಳ್ಮೆ, ಕ್ಷಮಾಪಣೆ, ಈ ಎಲ್ಲ ರೀತಿಯಾದ ಜೀವನವನ್ನು ಮಾಡುತ್ತಾ ನಮ್ಮಲ್ಲಿ ಇರುವ ಹೆಮ್ಮೆಯನ್ನು ನಾವು ದೂರಪಡಿಸುತ್ತಾ, ನಮ್ಮಲ್ಲಿರುವ ಕೋಪಗಳನ್ನು ದೂರಪಡಿಸುವ, ನಮ್ಮಲ್ಲಿ ಇರುವ ಹೊಟ್ಟೆ ಕಿಚ್ಚು, ನಮ್ಮಲ್ಲಿರುವ ಅನೇಕ ನಾನಾ ರೀತಿಯಾದ ಕೆಟ್ಟ ಕೃತ್ಯಗಳು ನಮ್ಮಿಂದ ಹೊರಗಡೆ ಪಡಿಸಿ ನಾವು ಪ್ಯೂರ್ ಆಗಿ ಪರಿಶುದ್ಧರಾಗಿ ದೇವರನ್ನು ಹುಡುಕಬೇಕು, ದೇವರಿಗಾಗಿ ಜೀವಿಸಬೇಕು, ಮತ್ತೆ ದೇವರ ಸುವಾರ್ತೆಯನ್ನು ಸಾರಬೇಕೆಂಬುದೇ ಶುಭ ಸಂದೇಶದ ಒಂದು ಮೂಲ ಕಾರ್ಯವಾಗಿದೆ. ಪ್ರಿಯರೇ, ಸೊ ನಮಗಾಗಿ ಪ್ರಾಣ ಕೊಟ್ಟ ಯೇಸು ಇವತ್ತು ಇನ್ನೂ ಬದುಕಿರುವ ದೇವರಾಗಿದ್ದಾರೆ. ಆತನು ಸತ್ತಿದ್ರು ಕೂಡ 3ನೇ ದಿನ ಪುನರುತ್ಥಾನ ಹೊಂದಿದ ಯೇಸು ನಮ್ಮ ಯೇಸು ಆಗಿದ್ದಾರೆ. ಪ್ರಿಯರೇ, ನಮ್ಮೆಲ್ಲರಿಗೂ ಅವರು ದೇವರಾಗಿದ್ದಾರೆ. ಅವರೇ ನಮ್ಮನ್ನ ಮತ್ತೆ ಬಂದು ಕರ್ಕೊಂಡು ಹೋಗುವ ದೇವರಾಗಿದ್ದಾರೆ. ಹಾಗಾಗಿ ಈ ಒಂದು ಲಿಡಿಯಾ ಸಹೋದರಿ ಏನು ಮಾಡಿದಳು? ಇದನ್ನು ಅನೇಕರಿಗೆ ಸಾರದಿಕ್ಕೆ ಆಕೆ ಕಾರ್ಯವನ್ನು ತೆಗೆದುಕೊಂಡಳು. ಆಕೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು, ಆಕೆಯ ಅವರು ನಡೆಸುವ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಕೂಡ ಅವರು ಮಾಡಿದಂಥ ಮುಖ್ಯವಾದ ಕೆಲಸವೇನೆಂದರೆ ಆಕೆ ಯೇಸುವನ್ನು ಕುರಿತು ಅನೇಕರಿಗೆ ಸಾರಿದರು. ಒಂದು ಸಹೋದರಿ ಒಬ್ಬರು 1858ನೇ ಇಸವಿ, 1858 ಅಂಥ ಸಮಯದಲ್ಲಿ ಒಂದು ಸಹೋದರಿ ಇದ್ದರು. ಆಕೆ ಹೆಸರು
ಪಂಡಿತ ರಮಣಾಬಾಯಿ ಎಂಬುದಾಗಿ ಈಕೆ ಇದ್ರು. ಈಕೆ ಯಾರಂದ್ರೆ ಈಕೆ ಭಾರತ ದೇಶದ ಸೇರಿದವರು. ಅದು ಮಾತ್ರವಲ್ಲ, ಸೋಷಿಯಲ್ ವರ್ಕ್ ಮಾಡುವವರು. ಅದು ಮಾತ್ರವಲ್ಲ, ಅವರಿಗೆ ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡುವವರು. ಅದು ಮಾತ್ರವಲ್ಲ, ಆಕೆ ಒಂದು ಕ್ರೈಸ್ತ ಮಿಷನರಿ ಆಗಿಯೂ ಇದ್ದರು. ಇವರು ಒಂದು ಬ್ರಾಹ್ಮಣ ಕುಟುಂಬದಿಂದ ಸೇರಿ ಕಲ್ಕತ್ತಾ ಎಂಬುದಾದಂಥ ಒಂದು ಪ್ರಾಂತ್ಯದಲ್ಲಿ ಆಕೆ ಹುಟ್ಟಿ ಬೆಳೆಯುವುದನ್ನು ನೋಡ್ತೀವಿ. ಆಕೆ ಹೆಚ್ಚಾಗಿ ಬೆಳೆಯುವಾಗ ಆಕೆ ಸಂಸ್ಕೃತಿಯಲ್ಲೂ ಮತ್ತು ಹಿಂದೂ ಸ್ಕ್ರಿಪ್ಚರ್ಸ್, ಹಂಗಂದರೆ ಹಿಂದೂಯಿಸಮಲ್ಲಿರುವ ಎಲ್ಲ ವಚನಗಳನ್ನು ಆಕೆ ಕಲಿತಿದ್ದು ಆಕೆ ಒಂದು ದೊಡ್ಡ ಒಂದು ಸಾಂಸ್ಕ್ರಿಟಲ್ಲಿ ಆಕೆ ಹೆಚ್ಚಾಗಿದ್ದಳು. ಆಗ ಆಕೆಯ ಜೀವಿತದಲ್ಲಿ ನೋಡುವಾಗ ಅನೇಕ ಸ್ತ್ರೀಯರು ಕಷ್ಟಪಡ್ತಾ ಇದ್ರು, ಅನೇಕ ಚಿಕ್ಕ ಮಕ್ಕಳು ಕಷ್ಟಪಡ್ತಾ ಇದ್ರು, ಅನೇಕ ಗಂಡನು ಇರುವ ಹೆಂಗಸರನ್ನು ನೋಡಿ ಆಕೆ ಚಿಂತೆ ಪಡ್ತಾ ಇದ್ದಳು. ಅನೇಕ ಚಿಕ್ಕ ಮಕ್ಕಳ ಬಾಲ್ಯ ಮದುವೆ ಮಾಡ್ತಾ ಇರುವ ಮಕ್ಕಳನ್ನು ನೋಡಿ ಚಿಂತೆ ಪಡ್ತಾ ಇದ್ದಳು. ಅನೇಕರಿಗೆ ಆಕೆ ಎಜುಕೇಷನ್ ಇಲ್ಲ ಎಂಬುದಾಗಿ, ಸ್ತ್ರೀಯರಿಗೆ ಎಜುಕೇಷನ್ ಇಲ್ಲ ಎಂಬುದಾಗಿ ಈ ರಮಣಾಬಾಯಿ ಆಕೆ ಯಾವಾಗಲೂ ಚಿಂತಿಸ್ತಾ ಇದ್ರು. ಅದು ಮಾತ್ರವಲ್ಲ, ಈಗ ನಾನು ಸ್ತ್ರೀಯರಿಗಾಗಿ ನಾನು ನಿಲ್ತೇನೆ, ಎಜುಕೇಷನ್ಗಾಗಿ ನಿಲ್ತೇನೆ ಎಂಬುದಾಗಿ ಈ ಒಂದು ಪಂಡಿತ ರಮಣಾಬಾಯಿ ಅವರು ಹಾಗೆ ಇದ್ದರು. ಆಗ ನೋಡುವಾಗ ಒಂದು ಸಾರಿ ಆಕೆ ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣ ಹೋಗಿರುವಾಗ, ಇಂಗ್ಲೆಂಡ್ ದೇಶದಲ್ಲಿ ಅಲ್ಲಿ ಒಂದು ಕ್ರಿಶ್ಚಿಯನ್ ಸ್ನೇಹಿತರೊಂದಿಗೆ ಆಕೆ ಸೇರುವಾಗ ಆವಾಗ ಅಲ್ಲಿ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುತ್ತಾರೆ, ಯೇಸು ಸ್ವಾಮಿಯ ಸತ್ಯವನ್ನು ಅರಿತುಕೊಳ್ಳುತ್ತಾರೆ. ಯೇಸು ಸ್ವಾಮಿ ನನಗಾಗಿ ಸತ್ತಿದ್ದಾರ, ನಾನು ಎಷ್ಟು ವರ್ಷ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಎಷ್ಟು ಕಲಿತು ಹೀಗಿದ್ದೀನಿ, ಆದರೆ ನಿಜವಾದ ಸತ್ಯ ಇವತ್ತು ನನಗೆ ಗೊತ್ತಾಯ್ತಲ್ಲ ಎಂಬುದಾಗಿ ಇಂಗ್ಲೆಂಡ್ ದೇಶದಲ್ಲಿ ಆಕೆ ತಿಳಿದುಕೊಳ್ಳುತ್ತಾರೆ. ಆಕೆ ಹಾಗೆ ಏನು ಮಾಡ್ತಾರೆ ಅಂದರೆ ಅಮೆರಿಕ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಇನ್ನೂ ಹೆಚ್ಚಾಗಿ ಸತ್ಯವೇದವನ್ನು ಓದಿ ಅಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವರಾಗಿ ಮಾರ್ಪಟ್ಟು ಅಲ್ಲಿ ಆಕೆ ಯೇಸುವನ್ನು ಹೆಚ್ಚಾಗಿ ಓದಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆ ನಂತರ ಅಮೇರಿಕೆಯಿಂದ ಸ್ಟ್ರೈಟಾಗಿ ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಬಂದು ಹೇಗೆ ಆಕೆ ಮನಸ್ಸಲ್ಲಿ ಇತ್ತೋ, ನಾನು ಈ ಹೆಂಗಸರ ಯಾರೆಲ್ಲ ಮದುವೆ ಆಗಿ ಗಂಡನು ಇಲ್ದಿರ ಇರುವ ಹೆಂಗಸರು ಎಲ್ಲರೂ ವಿಡೋಸ್ ಎಂಬುದಾಗಿ ಎಲ್ಲ ಚಿಕ್ಕ ಮಕ್ಕಳನ್ನು ಎಲ್ಲ ಸಮುದಾಯದಲ್ಲಿ ಏನನ್ನು ಕೆಲಸ ಮಾಡಬೇಕೋ ಅದೆಲ್ಲವೂ ಬೇಗನೆ ತೊಡಗಿದರು. ಅದು ಮಾತ್ರವಲ್ಲ, ಅದರ ಜೊತೆ ಸುವಾರ್ತೆಯನ್ನು ಸಾರಿದರು. ಹಾಗೆ ಅನೇಕರಿಗೆ ಎಜುಕೇಷನನ್ನು ಕೊಟ್ಟಲು. ಆಮೇಲೆ ಸತ್ಯವೇದವನ್ನು ಆಕೆ ಏನು ಮಾಡಿದ್ರಂದರೆ ಮರಾಠಿ ಎಂಬುದಾದ ಆ ಒಂದು ಭಾಷೆಗೆ, ಇಂಗ್ಲೀಷಲ್ಲಿದ್ದಂಥ ಸತ್ಯವೇದವನ್ನು ಆ ಭಾಷೆಗೆ ಭಾಷಾಂತರ ಮಾಡಿದರು ಇವರಾಗಿದ್ದಾರೆ. ಅದು ಮಾತ್ರವಲ್ಲ, ಮುಕ್ತಿ ಫೌಂಡೇಶನ್ ಎಂಬುದಾಗಿ ಅವರು ಅಲ್ಲಿ ಒಂದು ಮಾಡಿ ಅಲ್ಲಿ ನೋಡೋದನ್ನು ನಾವು ನೋಡ್ತೀವಿ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಒಂದು ಕಾರ್ಯವನ್ನು ನಾವು ತಿಳಿದುಕೊಳ್ಳಬೇಕಂದ್ರೆ, ನಾವು ಸ್ತ್ರೀಯರು ದೇವರಿಗಾಗಿ, ಇಲ್ಲಿರುವ ಎಲ್ಲ ಸ್ತ್ರೀಯರು ದೇವರಿಗಾಗಿ ಏನು ಮಾಡಲು ನೀವಿದ್ದೀರಾ? ಏನನ್ನು ದೇವರಿಗಾಗಿ ನಡೆಸಲು ನಾವಿದ್ದೀವಿ? ಇಂಥ ಒಂದು ಭಯಂಕರವಾದ ಒಂದು ಸಂಸ್ಕೃತಲ್ಲಿ ಪಂಡಿತರಾಗಿದ್ದಂಥ ಅವರನ್ನೇ ಯೇಸು ಸ್ವಾಮಿ ಮುಟ್ಟಲು ಸಾಧ್ಯವಾದರೆ ಇನ್ನು ಎಷ್ಟೋ ಜನ ನಿಮ್ಮ ಸ್ನೇಹಿತರಿದ್ದಾರೆ, ನಿಮಗೆ ತಿಳಿದವರಿದ್ದಾರೆ, ನಿಮಗೆ ಗೊತ್ತಿರೋರು ಅನೇಕರಿದ್ದಾರೆ. ಅವರನ್ನು ಮುಟ್ಟಲು ಯೇಸು ಸ್ವಾಮಿಯಿಂದ ಸಾಧ್ಯವಿಲ್ವಾ? ಹಾಗಾದರೆ ನಾವೇನು ಮಾಡೋಣ? ನೀವು ವಿಶೇಷವಾಗಿ ನಾವು ದೇವರಿಗಾಗಿ ನಿಲ್ಲಬೇಕು. ಎಲ್ಲ ಸ್ತ್ರೀಯರು ದೇವರಿಂದ ಬಲವನ್ನು ಹೊಂದಿಕೊಳ್ಳಬೇಕು, ದೇವರು ಕೊಟ್ಟಿರುವ ಜ್ಞಾನವನ್ನು ಉಪಯೋಗಿಸಬೇಕು. ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದವನ್ನು ಎಂದಿಗೂ ನೀವೇನು ಮಾಡಬಾರದು, ಅಯ್ಯೋ ನನಗೆ ಗೊತ್ತಿಲ್ಲ, ನಾನು ಏನು ಮಾಡಲಿ, ನಾನು ಹೇಗೆ ಕಲಿಯಲಿ, ನನಗೆ ಹೆಂಗೆ ಬರುತ್ತೆ, ನನಗೆ ಬರಲ್ಲವಲ್ಲ, ನನಗೆ ಗೊತ್ತಿಲ್ವಲ್ಲ ಎಂಬುದಾಗಿ ಯಾವತ್ತೂ ನಾವು ನೆಗೆಟಿವ್ ಆಗಿ ಇರೋದೆ, ನಾವು ಯಾವತ್ತೂ ಆ ರೀತಿಯಲ್ಲಿ ನಾವು ಯೋಚನೆ ಮಾಡದೆ, ಯಾವತ್ತೂ ನಾವು ಬಂದ್ಬಿಟ್ಟು ಎಂದಿಗೂ ಆಗೋದಿಲ್ಲ ಎಂಬುದಾಗಿ ನಿಲ್ಲದೆ ದೇವರಿಗಾಗಿ ನಿಲ್ಲುವರಾಗಿ, ಹೌದು ದೇವರು ನಮ್ಮನ್ನು ಕರೆದಾತನು ನಮ್ಮನ್ನು ನಡೆಸ್ತಾರೆ. ಈ ಲಿಡಿಯಾ ಸಹೋದರಿಯ ವಿಷಯದಲ್ಲಿ ನಾವು ನೋಡೋದಾದರೆ ಆಕೆ ಯಾವಾಗಲೂ ದೇವರನ್ನು
ಕಂಡುಕೊಂಡಿದ್ದಳು. ಆಕೆ ಯಾವತ್ತೂ ನೆನೆಸಲಿಲ್ಲ, ಸಾಕು, ನನ್ನಲ್ಲಿ ಯಾವುದು ಒಳ್ಳೆತನ ಇಲ್ಲ, ನಾನು ಪ್ರಾರಂಭ ಮಾಡಿದರೆ ಎಲ್ಲ ಕೆಡಿಸಾಕ್ಬಿಡ್ತೀನಿ ಎಂಬುದಾಗಿ, ಯಾವುದು ನಾನು ಮಾಡಿದ್ರೂ ಸರಿಯಾಗಿ ಬರೋದಿಲ್ಲ ಎಂಬುದಾಗಿ ನೆನೆಸಬಹುದು. ಇಲ್ಲ, ನನ್ನಲ್ಲಿ ಯಾವುದೇ ರೀತಿಯಾದ ಸಂತೋಷವು ನನ್ನ ಮುಖಾಂತರ ಇನ್ನೊಬ್ಬರಿಗೆ ಹುಟ್ಟಿಸಲು ಸಾಧ್ಯವೇ ಇಲ್ಲ, ಇನ್ನೊಬ್ಬರನ್ನು ಸಮಾಧಾನದಲ್ಲಿ ನಡೆಸೋಕ್ಕೆ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ನನ್ನ ಜೀವಿತದಲ್ಲಿ ಸಕ್ಸಸ್ ಬರೋದಿಲ್ಲ, ನಾನು ಫೇಲಿಯರೇ, ನಾನು ಯಾವತ್ತೂ ರಿಜೆಕ್ಟೆಡ್, ನನ್ನಿಂದ ನಿಲ್ಲಕ್ಕಾಗಲ್ಲ, ನಾನು ಯಾವತ್ತೂ ಯಾರು ನನ್ನನ್ನು ಸ್ವೀಕಾರ ಮಾಡಿಕೊಳ್ಳಲ್ಲ, ಯಾರು ನನ್ನ ಅಕ್ಸೆಪ್ಟ್ ಮಾಡಲ್ಲ, ನನ್ನ ಮಾತು ಸರಿ ಇಲ್ಲ, ನಾನು ಯಾವಾಗಲೂ ಫೇಲಿಯರ್ ಎಂಬುದಾಗಿ, ನಾನು ಯಾವಾಗಲೂ ಸೋತೋಗೋವರಾಗಿ ಎಂಬುದಾಗಿ, ಜನರು ನನ್ನನ್ನು ಯಾರು ನೋಡಲ್ಲ ಎಂಬುದಾಗಿ ಒಂದು ವೇಳೆ ಯೋಚನೆ ಮಾಡ್ತಾ ಇದ್ರೆ, ನೀವು ಇವತ್ತು ಅದನ್ನೆಲ್ಲವೂ ಮರೆತು ದೇವರಿಗಾಗಿ, ನನ್ನಿಂದ ನನ್ನ ಸಮುದಾಯಕ್ಕೆ ನಾನು ಏನು ಮಾಡಲು ಶಕ್ತನಾಗಿದ್ದೇನೆ, ನನ್ನ ಸಮುದಾಯಕ್ಕೆ ನಾನು ಮಾಡಲು ಇದ್ದೇನೆ ಎಂಬುದಾಗಿ ಎಲ್ಲ ಸ್ತ್ರೀಯರು ಯೋಚನೆ ಮಾಡುವುದಾದರೆ, ನಿಜವಾಗಲೂ ದೇವರು ನಿಮ್ಮನ್ನು ಉಪಯೋಗಿಸಲು ದೇವರು ಬಲವುಳ್ಳವರಾಗಿದ್ದಾರೆ. ನೀವು ನಿಮ್ಮ ಕುಟುಂಬಕ್ಕೆ ಕೆಲಸ ಮಾಡುತ್ತಾ ಇದ್ದೀರಾ, ಒಳ್ಳೆಯದೇ. ಕುಟುಂಬದ ಆದಾಯಕ್ಕಾಗಿ ಕಷ್ಟಪಡ್ತಾ ಇದ್ದೀರಾ, ಒಳ್ಳೆಯದೇ. ಕುಟುಂಬಕ್ಕೆ ಏನು ಬೇಕು, ಮಕ್ಕಳಿಗೆ ಏನು ಬೇಕೆಂಬುದಾಗಿ ನೀವು ಪ್ರಯಾಸ ಪಡ್ತಾ ಇದ್ದೀರಾ, ಒಳ್ಳೆಯದೇ. ಆದರೆ ನಮಗಿರುವ ಈ ಒಂದು ಜೀವನ ಒಂದೇ ಜೀವನ, ಈ ಜೀವನದಲ್ಲಿ ನೀವು ದೇವರಿಗಾಗಿ ಏನು ಮಾಡಲು ಸಿದ್ಧವಾಗಿದ್ದೀರಾ? ಎಲ್ಲ ಸ್ತ್ರೀಯರು ದೇವರಿಗಾಗಿ ಏನು ಮಾಡಲು ಸಿದ್ಧವಾಗಿದ್ದೀರಾ? ನೀವು ದೇವರಿಗಾಗಿ, ನಾನು ಯಾರಿಗಾದರೂ ಒಬ್ಬರಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ತೇನೆ, ನಾನು ಯಾರಿಗಾದರೂ ಒಬ್ಬರಿಗೆ ನನ್ನ ತಾಲಂತುಗಳನ್ನು ಉಪಯೋಗಿಸುತ್ತೇನೆ, ಯಾರಾದರೂ ಒಬ್ಬರಿಗೆ ಅವರೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತೇನೆ, ಯಾರಾದರೂ ಒಬ್ಬರಿಗೆ ನಾನು ಶುಭ ಸಂದೇಶವನ್ನು ಸಾರ್ತೇನೆ, ಯಾರಾದರೂ ಒಬ್ಬರಿಗೆ ನಾನು ಯೇಸುವಿನ ಕುರಿತು ಹೇಳುತ್ತೇನೆ, ಯಾರಾದರೂ ಒಬ್ಬರಿಗೆ ನಾನು ಸಭೆಗೆ ಕರ್ಕೊಂಡು ಬರ್ತೇನೆ, ಯಾರಾದರೂ ಒಬ್ಬರಿಗೆ ನಾನು ಕೆಲಸವನ್ನು ಮಾಡ್ತೇನೆ ಎಂಬುದಾಗಿ, ಸಹಾಯ ಮಾಡ್ತೇನೆ ಎಂಬುದಾಗಿ ಮನಸ್ಸು ಉಳ್ಳದಾಗಿ ನೀವು ದೇವರಿಗಾಗಿ ನಿಲ್ಲಬೇಕೆಂಬುದಾಗಿ ಈ ಬೆಳಗ್ಗೆ ಸಮಯದಲ್ಲಿ ಕೇಳಿಕೊಳ್ಳುವುದು. ಹೌದು ಪ್ರಿಯರೇ, ಈಗಾಗಲೇ ನಾವು ಮೊದಲನೇ ಸಮಯದಲ್ಲಿ ಓದಿದ ವಚನದ ಪ್ರಕಾರ, ಜ್ಞಾನೋಕ್ತಿಗಳಲ್ಲಿ ನಾವು ಓದಿದ ವಚನದ ಪ್ರಕಾರ, ನಮ್ಮ ಜೀವಿತದಲ್ಲಿ ದೇವರಿಗೆ ವಿಶೇಷವಾಗಿ ಸಹೋದರಿಯರು ದೇವರಿಗೆ ಭಯಪಡುವವರು ಅವರು ಮೆಚ್ಚತಕ್ಕವರು. ಹಲ್ಲೆಲೂಯಾ. ದೇವರಿಗೆ ಭಯಪಡಬೇಕು. ನಿಮ್ಮ ಜೀವಿತದಲ್ಲಿ ಎಲ್ಲ ಸಹೋದರಿಯರು ದೇವರಿಗೆ ನೀವು ಭಯಪಡುವಾಗ, ದೇವರಿಗೆ ಭಯಪಡೋದಂದ್ರೆ ಏನು? ದೇವರು ನನ್ನ ಮನಸ್ಸಲ್ಲಿದ್ದಾರೆ, ದೇವರು ನನ್ನ ಮನಸ್ಸಲ್ಲಿದ್ದಾರೆ, ದೇವ್ರ ಮನಸ್ಸಲ್ಲಿ ಇಲ್ಲ ಮಾತ್ರವಲ್ಲ ಪ್ರಿಯರೇ, ಲಿಡಿಯಾ ಸಹೋದರಿಯ ಥರ ನಾವು ಕಾರ್ಯರೂಪದಲ್ಲಿ ತರಬೇಕು. ಸ್ವಲ್ಪವಾಗಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪವಾಗಿ ನನ್ನ ಸಮುದಾಯಕ್ಕೆ ನಾನು ಏನು ಮಾಡಲಿ, ನನ್ನ ಸಮುದಾಯಕ್ಕೆ ಏನು ಬೇಕಾಗಿದೆ ಎಂಬುದಾಗಿ ಒಬ್ಬರಿಗೆ ನಾವು ಪ್ರಾರಂಭಿಸಿರಿ. ನೀವು ಪ್ರಾರಂಭಿಸುವಾಗ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ನಮ್ಮೆಲ್ಲರಿಗೂ ಮದರ್ ತೆರೇಸಾ ಗೊತ್ತು. ಮದರ್ ತೆರೇಸಾ ಅವರ ಜೀವಿತವು ನಮ್ಮೆಲ್ಲರಿಗೂ ಗೊತ್ತು. ಅವರು ಹೇಗೆ ಡೆಡಿಕೇಟಿವ್ ಆಗಿ, ಹೇಗೆ ಅವರು ಕಷ್ಟಪಟ್ಟು, ಹೇಗೆ ಅವರು ಜೀವನ ಮಾಡಿದ್ದಾರೆ ಎಂಬುದಾಗಿ. ಅವಕ್ಕೆ ಒಂದು ಚೂರು ಕೂಡ ಯೋಚನೆ ಮಾಡಿಲ್ಲ. ಎಲ್ಲ 1 and 2 ಏನು ಇದ್ರೂ, ಎಲ್ಲವೂ ಎಷ್ಟೇ ವಯಸ್ಸಾಗಿದ್ರು, ಎಷ್ಟೇ ಮಕ್ಕಳಾಗಿದ್ರು, ಎಲ್ಲರಿಗೂ ಆಕೆ ಹೋಗಿ ಆ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಂಬುದಾಗಿ ಅಲ್ಲಿ ನಾವು ಅನೇಕ ಸಾರಿ ಓದುತ್ತೇವೆ ಪ್ರಿಯರೇ. ಸೊ ಹಾಗಾಗಿ ಅವರಿಗೆ ಈ ಒಂದು ಸಮುದಾಯಕ್ಕೆ ಏನು ಮಾಡಬೇಕು, ಯೇಸುವನ್ನು ಆಕೆ ಎಲ್ಲರಿಗೂ ತಿಳಿಸಿದರು. ಈ ರೀತಿಯಾದ ಕಾರ್ಯವು ಹೇಗೆ ನಾವು ಏನು ಮಾಡೋಣ ಎಂಬುದಾಗಿ ನಮ್ಮ ಕುಟುಂಬಕ್ಕೆ ಯೋಚನೆ ಮಾಡೋದ್ರ ಮಧ್ಯದಲ್ಲಿ ನಾವು ಇನ್ನೊಬ್ಬರಿಗೆ ಏನು ಮಾಡೋಣ ಎಂಬುದಾಗಿ ಒಂದು ಯೋಚನೆ ನಮ್ಮಲ್ಲಿ ಬರಲಿ ಪ್ರಿಯರೇ. ಹಾಗಾಗಿ ಈ ಸಮಯದಲ್ಲಿ ದೇವರಿಗೆ ಭಯಪಟ್ಟು ನಡೆಯುವವರೇ ಮೆಚ್ಚತಕ್ಕವರು. ಸ್ತ್ರೀಯರು ದೇವರಿಗೆ ಭಯಪಟ್ಟು ನಡೆಯಬೇಕು, ತಾಳ್ಮೆ ಉಳ್ಳವರಾಗಿದ್ದು, ಭಯಭಕ್ತಿಯಾಗಿದ್ದು, ಮತ್ತು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿರುವವರಾಗಿ ಸ್ತ್ರೀಯರು ಇರಬೇಕೆಂಬುದೇ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಸೊ ಹಾಗಾಗಿ ದೇವರ ಈ ವಚನಗಳನ್ನು ಆಶೀರ್ವಾದ ಮಾಡಲಿ. ದೇವರು ತಾನೇ ಎಲ್ಲ ಸ್ತ್ರೀಯರೊಂದಿಗೆ ಇದ್ದು ನಡೆಸಲಿ. ಆಶೀರ್ವಾದವಾಗಿದೆ ವಾಕ್ಯ. ಥ್ಯಾಂಕ್ ಯು. ಹೌದು, ಎಲ್ಲ ಸ್ತ್ರೀ ಭಾಗ್ಯವಂತಲು. ಹೌದು, ಒಳ್ಳೆ ಸಮಯದಲ್ಲಿ ನಮ್ಗೆ ಬೂಸ್ಟೇ ಬೇಡ, ವಾಕ್ಯವೇ ನಮ್ಗೆ ಬೂಸ್ಟ್ ಆಗಿ, ವಾಕ್ಯವೇ ನಮ್ಗೆ ಬಿರಿಯಾನಿ ಆಗಿಯೂ ಇದೆ ಅಲ್ವಾ ಪ್ರಿಯರೇ. ಹಾಗಾಗಿ ಈ ದಿನ ಎಲ್ಲ ಉಪಸ್ಥಿತಿಯಾಗಿ ನಾವು ಪ್ರಾರ್ಥಿಸುವವರಾಗಿರ್ತೇವೆ. ಹೌದು, ಲಿಡಿಯಾ ಯಾವ ರೀತಿಯಲ್ಲಿ ಸೇವೆ ಮಾಡಿದ್ರು ಲೋಕದಲ್ಲಿ, ಎಲ್ಲಾ ತರದ ಅವ್ರು ಯಾವ ರೀತಿಯಲ್ಲಿ ಅವ್ರು ಎಷ್ಟೋ ಅವ್ರ ಮುಖಾಂತರ ಅನೇಕ ರೀತಿ ನಾವು ಕಲಿತ್ಕೊಳ್ಳೋರಾಗಿರ್ತೇವೆ. ಇನ್ನು ಕರೆಗಳ ಅದ್ಭುತ
ದೇವ್ರು ನಡೆಸಿದ್ದಾರೆ. ಇನ್ನು ಮುಂದೆ ನಾವು ಎಲ್ಲಾ ಸ್ತ್ರೀಯರು ಕೈ ಜೋಡಿಸುವಾಗ ಈ ಲೋಕವನ್ನೇ ನಾವು ಜಯಿಸಬಹುದು. ಎಷ್ಟೋ ಕಷ್ಟದಲ್ಲಿರುವಂತ ಸ್ತ್ರೀಯಗಳಿಗೆ ನಾವು ಸಹಾಯ ಮಾಡುವಾಗ ನಾವು ಜಯಿಸುವರಾಗಿರ್ತೇವೆ ಪ್ರಿಯರೇ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾಕಂದ್ರೆ ಅನೇಕ ಜನಗಳಿಗೆ ನಾವು ಹೋಗಿ ಎಲ್ಲಾ ತರದ ರೋಗಗಳಾಗ್ಲಿ, ಕಷ್ಟಗಳಾಗ್ಲಿ, ನಾನಾ ವಿಧವಾದ ಏನೇ ಸಮಸ್ಯೆ ಇದ್ರೂನು ಅದು ನಮ್ಮಿಂದ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ದೇವರು ಅಂತ ವರವನ್ನು ಎಲ್ಲಾ ಸ್ತ್ರೀಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಅದನ್ನ ಉಪಯೋಗಿಸ್ತಾ ಇಲ್ಲ ಪ್ರಿಯರೇ. ಆದ್ರೆ ಈ ಸ್ತ್ರೀಯ ದಿನದಲ್ಲಿ, ವುಮೆನ್ಸ್ ಡೇ ದಿನದಲ್ಲಿ ನಾವು ಅದನ್ನ ತೀರ್ಮಾನ ಮಾಡೋಣ. ಅನೇಕ ಜನಗಳಿಗೆ ನಾವು ಸಾಕ್ಷಿಯಾಗಿ ನಿಲ್ಲೋಣ. ಅನೇಕ ಜನಗಳಿಗೆ ನಾವು ಮಾದರಿಯಾಗಿ ದೇವರ ವಾಕ್ಯಗಳನ್ನು ಸಾರೋಣ. ಈ ವಾಕ್ಯ ಕೊಟ್ಟಂತ ಪಾಸ್ಟರ್ ಕುಟುಂಬದಾಗಿ ನಾನು ಕೃತಜ್ಞತೆ ಹೇಳ್ತೇನೆ. ನಮ್ಮ ಶಾಂತಿ ಕೊನೆಯದಾಗಿ ನಮ್ಮ ಪ್ರಾರ್ಥನೆ ಮುಗಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ರೀತಿ ಪಾತ್ರನೂ ಆದಂತ ತಂದೆ, ನಿಮಗೆ ಸ್ತೋತ್ರ ರಾಜ. ಹೌದು ಕರ್ತನೆ ಅಪ್ಪ, ಈ ಬೆಳಿಗ್ಗೆ ಸಮಯದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ ಒಟ್ಟಾಗಿ ಸೇರಿಸಿದಂತ ಕರ್ತನೆ ನಿನಗೆ ಸ್ತೋತ್ರ ರಾಜ. ಮುಖ್ಯವಾಗಿ ಕರ್ತನೆ ಅಪ್ಪ, ಇವ ಕರ್ತನೆ ಮಹಿಳೆಯ ದಿನಾಚರಣೆಯಲ್ಲಿ ಕರ್ತನೆ ಅಪ್ಪ ಇಲ್ಲಿ ಸೇರಿ ಬಂದಿರುವಂತ ಒಬ್ಬೊಬ್ಬರಿಗೋಸ್ಕರ ಕರ್ತನೆ ನಾವು ಪ್ರಾರ್ಥಿಸಿದ್ದೇವೆ ರಾಜ. ಹೌದು ಕರ್ತನೆ ಅಪ್ಪ, ನೀನು ಕರ್ತನೆ ನಮಗೆ ಕೊಟ್ಟಂತ ಕರ್ತನೆ ಒಂದು ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ರಾಜ. ವಾಕ್ಯಗಳನ್ನು ಕೇಳಿದ ಪ್ರಕಾರವಾಗಿ ಕರ್ತನೆ ಅಪ್ಪ, ಹೌದು ಕರ್ತನೆ ಒಬ್ಬ ಸ್ತ್ರೀಯು ರಾಜ ಕುಟುಂಬವನ್ನು ಕಟ್ಟುವವಳಾಗಿರಬೇಕು ಎಂದು ಹೇಳಿದ್ದೆ ರಾಜ. ಹೌದು ಕರ್ತನೆ, ಅದೇ ರೀತಿಯಲ್ಲಿ ಕರ್ತನೆ ಒಬ್ಬೊಬ್ಬರನ್ನು ಪ್ರಯೋಜನಗೊಳಿಸು ಕರ್ತನೆ ಅಪ್ಪ. ಹೌದು ರಾಜ ಅಪ್ಪ, ಹೌದು ಕರ್ತನೆ ಒಬ್ಬೊಬ್ಬ ಸ್ತ್ರೀಯ ಮುಖಾಂತರವಾಗಿ ಕರ್ತನೆ ಅಪ್ಪ, ಇದು ಕರ್ತನೆ ಅಪ್ಪ ನಾವು ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡದ ಹಾಗೆ ಕರ್ತನೆ ಅಪ್ಪ ನೀನು ರಾಜ ಮಕ್ಕಳೊಟ್ಟಿಗೆ ಮಾತನಾಡಬೇಕು ರಾಜ ಅಪ್ಪ. ಯಾವುದೇ ಕಾರ್ಯಗಳು ಇರಲಿ ರಾಜ, ಸಮಾಧಾನಕರವಾಗಿ ಕರ್ತನೆ ಅಪ್ಪ. ಹೌದು ಕರ್ತನೆ, ಇನ್ನೊಬ್ಬರ ಮೇಲೆ ಕರ್ತನೆ ಅಪ್ಪ ನಾವು ಹೇರಿಕೆಯನ್ನು ಹೇರದ ಕರ್ತನೆ ಹಾಗೆ ರಾಜಪ್ಪ ನಾವು ಸ್ವಂತವಾಗಿ ಜೀವಿಸುವಂತ ಕರ್ತನೆ ಅಪ್ಪ. ಈಗ ಕರ್ತನೆ ನಿನಗೆ ನೀತಿ ನ್ಯಾಯಗಳ ಮೂಲಕವಾಗಿ ಕರ್ತನೆ ತಮ್ಮ ಜೀವಿತಗಳ ಲೀಡ್ ಮಾಡುವಂತೆ ಕರ್ತನೆ ಅಪ್ಪ ನೀನು ಕೊಟ್ಟಂತ ಒಂದು ಭಾಗ್ಯಕ್ಕಾಗಿ ಸ್ತೋತ್ರ ರಾಜ. ಹೌದು ಕರ್ತನೆ, ನಮ್ಮ ಜೀವಿತಗಳಲ್ಲಿ ಮುಖ್ಯವಾಗಿ ಕರ್ತನೆ ನಿನ್ನನ್ನೇ ಸೇವಿಸಲು ಕರ್ತನೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಹೌದು ಕರ್ತನೆ ಅಪ್ಪ, ಮಹಿಳೆಯರ ಮುಖಾಂತರವಾಗಿ ರಾಜಪ್ಪ ಒಬ್ಬೊಬ್ಬರು ಕರ್ತನೆ ನಾವು ನಿನ್ನ ಒಂದು ಕೆಲಸ ಕಾರ್ಯಗಳು ಇನ್ನೊಬ್ಬರಿಗೆ ತಿಳಿಯಪಡಿಸುವಂತೆ ಕರ್ತನೆ ಅಪ್ಪ ಜ್ಞಾನವನ್ನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹೌದು ರಾಜ, ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜ. ಹೌದು ಕರ್ತನೆ, ನಾವು ಕೇಳಿದಂತ ಕರ್ತನೆ ಅಪ್ಪ ವಾಕ್ಯಗಳಲ್ಲಿ ಬಂದಂತ ಲಿಡಿಯ ಸಹೋದರಿಗಾಗಿ ಕರ್ತನೆ ಅಪ್ಪ ನೀನು ತಿಳಿಸಿದ ಮುಖಾಂತರವಾಗಿ ನಿನಗೆ ಸ್ತೋತ್ರ ರಾಜ. ಆ ರೀತಿಯಾಗಿ ಮಾದರಿ ಒಳ್ಳೆಯ ಸ್ತ್ರೀಯರಾಗಿ ನಾವು ನಡೆಯುವಂತೆ ಕರ್ತನೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಡು ರಾಜ. ನಮ್ಮ ಕರ್ತನೆ ಕುಟುಂಬದ ಕೆಲಸ ಕಾರ್ಯಗಳಲ್ಲಿಯೂ ಕರ್ತನೆ ಹಾಗೂ ಕರ್ತನೆ ಅಪ್ಪ ನಿನ್ನ ವಾಕ್ಯಗಳನ್ನು ಕರ್ತನೆ ಸಾರುವಂತ ಕರ್ತನೆ ಜ್ಞಾನವನ್ನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹೌದು ಕರ್ತನೆ ಅಪ್ಪ, ಈ ಪ್ರಾರ್ಥನಾ ಸಮಯದಲ್ಲಿ ಕರ್ತನೆ ಅಪ್ಪ ನಮಗೆ ಕೊಟ್ಟ ತಿಳುವಳಿಕೆಯನ್ನು ಕೊಡಿಸಿದಂತ ಕರ್ತನೆ ಅಪ್ಪ ಸಹೋದರನ ಮುಖಾಂತರವಾಗಿ ತಿಳುವಳಿಕೆಯನ್ನು ಕೊಡಿಸಿದಂತ ಕರ್ತನೆಗೆ ಸ್ತೋತ್ರ ರಾಜ. ಹೌದು ಕರ್ತನೆ ಅಪ್ಪ, ನಿನ್ನ ವಾಕ್ಯಗಳನ್ನು ತಿಳಿದು ರಾಜ ಅದೇ ರೀತಿಯಲ್ಲಿ ಕರ್ತನೆ ನಾವು ನಡೆದುಕೊಳ್ಳಲು ಕರ್ತನೆ ಜ್ಞಾನದಿಂದ ನಮ್ಮನ್ನು ನಡೆಸು ರಾಜ. ಆಶೀರ್ವದಿಸು ಕರ್ತನೆ ಅಪ್ಪ. ಈ ಪ್ರಾರ್ಥನೆಯಲ್ಲಿ ಕರ್ತನೆ ಸೇರಿ ಬಂದಿರುವಂತ ಒಬ್ಬೊಬ್ಬರಿಗೋಸ್ಕರ ಕರ್ತನೆ ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಹೌದು ಕರ್ತನೆ, ನೀನೇ ನಮ್ಮೊಂದಿಗೆ ಇದು ನಡೆಸು ರಾಜ. ಹೌದು ಕರ್ತನೆ, ಬರುವ ದಿನಗಳಲ್ಲಿ ಕರ್ತನೆ ಒಬ್ಬೊಬ್ಬ ಸ್ತ್ರೀಯು ಕರ್ತನೆ ಅಪ್ಪ ನಿನ್ನ ಸೇವೆಯನ್ನು ಮಾಡುವಂತ ಕರ್ತನೆ ಜ್ಞಾನವನ್ನು ಕೊಡು ರಾಜ ಅಪ್ಪ. ನಿನ್ನ ಇಚ್ಛೆಯಂತೆ ಮಾತ್ರ ನಡೆಸು ಕರ್ತನೆ, ಆಶೀರ್ವದಿಸಿ ಬಲಗೊಳಿಸು ಕರ್ತನೆ. ಕೇಳಿದಂತ ಪ್ರಾರ್ಥನೆಗಳ ಮುಖಾಂತರವಾಗಿ ಕರ್ತನೆ ನಡೆದುಕೊಳ್ಳಲು ಕರ್ತನೆ ನಮ್ಮನ್ನು ಬಲವನ್ನು ಕೊಟ್ಟು ನಡೆಸು ರಾಜ. ಹೌದು ಕರ್ತನೆ, ಪ್ರಾರ್ಥನೆ ಸಮಯವನ್ನು ಕರ್ತನೆ ಕೊಟ್ಟು ನಡೆಸಿದಂತ ದೇವರೇ ನಿನಗೆ ಸ್ತೋತ್ರ ರಾಜ. ನೀನು ಕರ್ತನೆ ಪ್ರಬಲನು ಆಗಿದೆಯಾ ರಾಜದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹೌದು, ಕೇಳಿದಂತ ವಾಕ್ಯಗಳು ಕರ್ತನೆ ಅಪ್ಪ ಪ್ರಯೋಜನಕರವಾಗಿದ್ದು ಕರ್ತನೆ ಅಪ್ಪ ನಾವು ಇನ್ನೊಬ್ಬರಿಗೂ ಪ್ರಯೋಜನವಾಗಿರುವಂತ ಕರ್ತನೆ ನಡೆಸು ರಾಜ. ಆಶೀರ್ವದಿಸಿ ಬಲಗೊಳಿಸು ಕರ್ತನೆ. ಈ ಒಂದು ಪ್ರಾರ್ಥನೆಯನ್ನು ಕರ್ತನೆ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುತ್ತಾ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ತಂದೆ. ಕೊನೆಯದಾಗಿ ಎಲ್ಲರಿಗೂ ಮಹಿಳೆಯರ ದಿನಾಚರಣೆ ಶುಭಾಶಯಗಳನ್ನು ಕೊಡುತ್ತೇನೆ. ನನ್ನ